ನಮಸ್ಕಾರ ಎಲ್ಲರಿಗೂ. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ನಮ್ಮ ಅಕ್ಕವ್ರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಸಡಗರದಿಂದ ಆಚರಣೆ ಮಾಡಿದ್ವಿ. ಅಕ್ಕನ ಕೈ ರುಚಿ, ಅಮ್ಮನ ಆಶೀರ್ವಾದ, ದೇವರ ಕೃಪೆ ಎಲ್ಲ ಸೇರಿ ಹಬ್ಬ ಇನ್ನೂ ವಿಶೇಷ ಆಯಿತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೇವಲ 15 ನಿಮಿಷದಲ್ಲಿ 2 ಪ್ರಸಾದ ರೆಸಿಪಿಗಳನ್ನು ಮಾಡಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅಕ್ಕ ತಂಗಿರೆಲ್ಲ ಒಟ್ಟಿಗೆ ಸೇರಿ ವರಮಹಾಲಕ್ಷ್ಮಿಗೆ ಅಭಿಷೇಕ, ಕುಂಕುಮಾರ್ಚನೆ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ವಿ. ಇದು ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗು. ನಾವು ಬೆಳಗ್ಗೆನೇ ಅಕ್ಕ ಮನೆಗೆ ಹೋದ್ವಿ. ನಮ್ಮ ಮನೇಲಿ ಪೂಜೆ ಮುಗಿಸ್ಕೊಂಡು ಹೋಗಿ ದೇವರನ್ನೆಲ್ಲ ಅಲಂಕಾರ ಮಾಡಿಕೊಂಡೆ. ನಂತರ ಬೇಗ ದೇವರಿಗೆ ನೈವೇದ್ಯ ಮಾಡೋಣ ಅಂತ 2 ಕ್ವಿಕ್ಕಾಗಿರ್ತಕ್ಕಂಥ ರೆಸಿಪಿಗಳನ್ನು ತೋರಿಸ್ತೀನಿ. ಮೊದಲಿಗೆ ಕೇಸರಿ ಬಾತು. ಒಂದು ಕಡೆಗೆ 1 ಕಪ್ಪಷ್ಟು ರವೆನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದು ಚೆನ್ನಾಗಿ ಘಮ ಬಂದು ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಳ್ಳೋಣ. ಅದೇ ಕಡೆಗೆ 6 ರಿಂದ 7 ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆನ ಸೇರಿಸ್ಕೋಬಹುದು. ತುಪ್ಪ ಬಿಸಿಯಾದ ನಂತರ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳೋಣ. ಇವು ಫ್ರೈ ಆದ ನಂತರ 1 ಕಪ್ ರವೆಗೆ 2.5 ಕಪ್ಪಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೇಸರಿ ಕಲರನ್ನು ಸೇರಿಸ್ಕೊತಾ ಇದ್ದೀನಿ, ಫುಡ್ ಕಲರು. ನೀರೆಲ್ಲ ಚೆನ್ನಾಗಿ ಕುದೀಲಿ. ಇವಾಗ ಹುರಿದಿಟ್ಕೊಂಡಿರ್ತಕ್ಕಂಥ ರವೆನ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ರವೆ ಎಲ್ಲ ಚೆನ್ನಾಗಿ ಬೇಯಬೇಕು. ಇದು ಇವಾಗ 3/4% ಚೆನ್ನಾಗಿ ಬೆಂದಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರುವಾಗ ಇದಕ್ಕೆ 1/4 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸ್ವೀಟ್ ಹೆಚ್ಚಾಗಿ ತಿನ್ನೋರು 1 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೋಬಹುದು. ಸಕ್ಕರೆ ಎಲ್ಲ ಕರಗಿದ ನಂತರ ಲಾಸ್ಟಲ್ಲಿ ಇದಕ್ಕೆ ಗಟ್ಟಿಯಾಗಿರ್ತಕ್ಕಂಥ ಹಾಲು, ಕುದಿಸಿರ್ತಕ್ಕಂಥ ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ಏಲಕ್ಕಿ ಪುಡಿ ಜೊತೆಗೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೇಸರಿ ಬಾತು 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ದೇವರ ಪ್ರಸಾದ ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಲಿ. ಇದು ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ. ಕೇಸರಿ ಬಾತು ರೆಡಿ ಆಯಿತು. ಇವಾಗ ಕೊಬ್ಬರಿ ಎಣ್ಣೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡೆಯನ್ನು ಬಿಸಿ ಮಾಡಿಕೊಂಡು 1 ರಿಂದ 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ 7-8 ಗೋಡಂಬಿನ ಸೇರಿಸ್ಕೊಂಡು ಅದು ಸಹ ಕೆಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ, ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ 1 ಕಪ್ಪಷ್ಟು ಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಇದನ್ನು ಆದಷ್ಟು ಸಣ್ಣಗೆ ತುರ್ಕೋಬೇಕು. ಕಾಯಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಬಿಡಿ ಬಿಡಿಯಾಗಿ ಅನ್ನನ ರೆಡಿ ಮಾಡ್ಕೊಂಡಿರಬೇಕು. ಅಗ್ಳಿಗಗ್ಳು ಅಂಟಬಾರದು. ಅನ್ನನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬಿಡೋಣ. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಕಲಿಸ್ಕೊಂಡ್ರೆ ದೇವಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಕೊಬ್ಬರಿಯನ್ನು ರೆಡಿಯಾಗುತ್ತೆ. ಕೇವಲ ಅನ್ನನ ಮಾಡಿಕೊಂಡ್ರೆ ನಾವು 5 ನಿಮಿಷದಲ್ಲಿ ಈ ರೆಸಿಪಿನ ರೆಡಿ ಮಾಡ್ಕೋಬಹುದು. ವಿಶೇಷವಾಗಿರ್ತಕ್ಕಂಥ ಪ್ರಸಾದಗಳು ರೆಡಿ ಮಾಡಿಕೊಂಡೆ ಅತ್ಯಂತ ಕಡಿಮೆ ಸಮಯದಲ್ಲಿ ಈ ರೆಸಿಪಿಗಳನ್ನು ರೆಡಿ ಮಾಡ್ಕೋಬಹುದು. ದೇವರಿಗೂ ಸಹ ಶ್ರೇಷ್ಠವಾಗಿರ್ತಕ್ಕಂಥ ನೈವೇದ್ಯಗಳು. ನಮ್ಮಕ್ಕ ನಾವು ಹೋಗೋಷ್ಟೊಳಗಡೆ ಹೋಳಿಗೆ ಊಟ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಾವು ಹೋದ್ಮೇಲೆ ದೇವಿಗೆ ಸ್ವಲ್ಪ ಪ್ರಸಾದಗಳನ್ನು, ವಿಶೇಷವಾಗಿರ್ತಕ್ಕಂಥ ಪ್ರಸಾದಗಳನ್ನು ಸಹ ರೆಡಿ ಮಾಡಿಕೊಂಡು ದೇವಿಗೆ ಪೂಜೆನ ಮಾಡ್ಕೊತಾ ಇದ್ದೇವೆ. ಸರ್ವಮಂಗಲ ಮಂಗಲಿ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಹೆಣ್ಮಕ್ಳಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ಹಬ್ಬ ಈ ವರಮಹಾಲಕ್ಷ್ಮಿ ಹಬ್ಬ. ದೇವರ ಮನೆಯಲ್ಲಿ ಮೊದಲಿಗೆ ಪೂಜೆನ ಮುಗಿಸ್ಕೊಂಡು ಮನೆ ದೇವರಿಗೆಲ್ಲ ನಂತರ ನಾವು ಲಕ್ಷ್ಮೀ ಪೂಜೆನ ಸ್ಟಾರ್ಟ್ ಮಾಡ್ಕೊತೀವಿ.
ವರಮಹಾಲಕ್ಷ್ಮಿ ವ್ರತನ ಯಾರು ಬೇಕಾದರೂ ಆಚರಣೆ ಮಾಡ್ಕೋಬಹುದು. ನಮ್ಮ ಮನೆಯಲ್ಲಿ ಮೊದಲಿಂದ ಮಾಡಿಲ್ಲ, ನಾವು ಮಾಡಬಾರ್ದು ಅಂತ ಯಾವುದೇ ನಿಯಮ ಇಲ್ಲ. ಭಕ್ತಿಯಿಂದ ಆ ತಾಯಿಗೆ ಒಂದು ಕಳಶನ ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡಿಕೊಂಡ್ರೆ ಸಾಕು. ತುಂಬ ವಿಜೃಂಭಣೆಯಿಂದ ತಾಯಿ ಆರಾಧನೆ ಮಾಡಬೇಕು ಅಂತ ಏನಿಲ್ಲ. ಅವರವರ ಶಕ್ತಿಗನುಸಾರವಾಗಿ ದೇವಿಯ ಆರಾಧನೆ ಮಾಡಿಕೊಂಡ್ರೆ ದೇವಿ ಖಂಡಿತ ಒಲಿತಾಳೆ. ನಾವು ಸಹ ಹಬ್ಬದ ದಿನ ಮನೆ ದೇವರ ಆರಾಧನೆ, ಗಣಪತಿಗೆ ಅಭಿಷೇಕ, ಮಹಾಲಕ್ಷ್ಮಿಗೆ ಅಭಿಷೇಕ, ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆ ಎಲ್ಲನ ಈ ವಿಧಾನದಲ್ಲಿ ಮಾಡ್ಕೊತ ಹೋದ್ವಿ. ಬನ್ನಿ ಅಕ್ಕ ಅವರು ನಾವು ಸೇರಿಕೊಂಡು ಯಾವ ರೀತಿ ಆಚರಣೆ ಮಾಡಿದ್ವಿ ಹಬ್ಬನ ನೋಡೋಣ. ಕುಂಕುಮಾಂಕಿತ ಪಂಕಜಲೋಚನಿ ಕುಂಕುಮಾಂಕಿತ ಪಂಕಜಲೋಚನಿ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಓಂ ಪ್ರಕೃತೈ ನಮಃ, ಓಂ ವಿಕೃತೈ ನಮಃ, ಓಂ ವಿದ್ಯಾಯ ನಮಃ, ಓಂ ಸರ್ವಭೂತಹಿತಪ್ರದಾಯ ನಮಃ, ಓಂ ಶ್ರದ್ಧಾಯ ನಮಃ, ಓಂ ವಿಭೂತೈ ನಮಃ. ನಾವು ಎಲ್ಲ ಕುಂಕುಮಾರ್ಚನೆ ಅಭಿಷೇಕ ಎಲ್ಲ ಮುಗಿಸೋಷ್ರೊಳಗಡೆ ನಮ್ಮ ರೇವಂತು ಪಾಪುನ ಕರ್ಕೊಬಂದ. ಪಾಪು ನಮ್ಮಕ್ಕ ಮೊಮ್ಮಗಳು ಆರತಿನ ಮಾಡಿ ಮಗುನ ಮನೆಯೊಳಗೆ ಕರ್ಕೊಂತ ಇದ್ದಾರೆ. ಸಂಪತ್ತು ಕೊಡುವಳು ಸೌಭಾಗ್ಯ ರಾಮ್ ಭಜನೆ ಮಾಡೋದು. ರಾಮ್ 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 ಗೋವಿಂದ ಮೇಡಮ್ ಗೋವಿಂದ ಚಳಿ ಮಾಡ್ತಿದ್ಯಾ. ಮೇಲೆ ದೇವಿಗೆ ಅಕ್ಕ ಮಹಾಮಂಗಳಾರತಿ ಮಾಡಿದ್ರು. ಬೆಳಗ್ಗೆ ಸಾಯಂಕಾಲ ದೇವರಿಗೆ ಆರತಿನ ಕೊಡುವಾಗ ಘಂಟನಾದವನ್ನು ಮಾಡಿದ್ರೆ ಮನೆಯಲ್ಲಿರ್ತಕ್ಕಂಥ ನೆಗೆಟಿವಿಟಿ ದೂರ ಆಗುತ್ತೆ ಅಂತ ನಾವು ಆರಾಧನೆ ಮಾಡ್ತಕ್ಕಂಥ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ಗಂಡ್ಮಕ್ಳು ಘಂಟನಾದ ಮಾಡಬೇಕು, ಹೆಣ್ಮಕ್ಳು ಮಾಡಬಾರ್ದು ಅಂತ ಕೆಲವು ಜನ ಹೇಳ್ತಾರೆ. ಹಾಗೇನಿಲ್ಲ, ಯಾರು ಬೇಕಾದರೂ ಘಂಟನಾದವನ್ನು ಮಾಡ್ತಾ ಪೂಜೆನ ಮಾಡಬಹುದು. ಈ ಸಮಯದಲ್ಲಿ ನಾನು ನನ್ನ ಗುರುಗಳನ್ನು ನೆನೆಸ್ಕೊಳ್ಳೇಬೇಕು. ದೇವರ ಬಗ್ಗೆ ಭಕ್ತಿ, ಸನಾತನ ಧರ್ಮ ಅಂದರೆ ಏನು, ಯಾವ ರೀತಿ ದೇವರನ್ನು ಆರಾಧನೆ ಮಾಡ್ಕೋಬೇಕು ಎಲ್ಲನ ನಮಗೆ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನೇ ನಾವೆಲ್ಲರೂ ಫಾಲೋ ಮಾಡ್ತೀವಿ. ಈಗಿನ ಕಾಲದಲ್ಲಂತೂ ಆ ದೇವಿನ ಆರೋಗ್ಯ ಭಾಗ್ಯ ಕೊಡ್ತಾಯಿ ಅಂತ ಕೇಳಿದ್ರೆ ಸಾಕಾಗಿದೆ. ಎಲ್ಲಿ ನೋಡಿದ್ರೂ ಅನಾರೋಗ್ಯದ ಸಮಸ್ಯೆಗಳಿರೋದ್ರಿಂದ ಎಲ್ಲರಿಗೂ ಸಹ ಆ ಮಹಾಲಕ್ಷ್ಮಿ ಆರೋಗ್ಯ ಭಾಗ್ಯವನ್ನು ತಂದುಕೊಟ್ರೆ ಅಷ್ಟೇ ಸಾಕು, ಅದೇ ದೊಡ್ಡ ಐಶ್ವರ್ಯ. ಅಕ್ಕ ಬೆಳಗ್ಗೆನೇ ಹೋಳಿಗೆ ಊಟನ ರೆಡಿ ಮಾಡಿದರು. ನಾನೋಗಿ ದೇವ್ರಿಗೆ ಪ್ರಸಾದಗಳನ್ನೆಲ್ಲ ರೆಡಿ ಮಾಡಿಕೊಂಡೆ. ಎಲ್ಲರೂ ಸೇರಿ ಹಬ್ಬದ ಊಟವನ್ನು ಮಾಡಿದ್ವಿ. ನಾನು ನನ್ನ ಮಗಳು ಸಹ ಈ ವರ್ಷ ತುಂಬ ಸಡಗರದಿಂದ ಅಕ್ಕನ ಮನೆಗೆ ಹಬ್ಬಕ್ಕೆ ಹೋಗಿದ್ವಿ. ಹಬ್ಬನ ಆಚರಣೆ ಮಾಡಿದ್ವಿ. ನಾನು ಮಾಡಿರ್ತಕ್ಕಂಥ ಕೊಬ್ಬರಿ ಅನ್ನ ಜೊತೆಗೆ ಕೇಸರಿ ಬಾತು ದೇವರ ಪೂಜೆಗೆ ಇಟ್ಟು, ಜೊತೆಗೆ ಇನ್ನೂ ಸ್ವಲ್ಪ ರವೆ ಉಂಡೆ ಎಲ್ಲ ಮಾಡಿದ್ವಿ. ಅದರಲ್ಲೂ ಎಲ್ಲರಿಗೂ ಕೊಬ್ಬರಿ ಅನ್ನ
ಕೇಸರಿಬಾತು ಸಖತ್ ಇಷ್ಟ ಆಯಿತು. ಪ್ರಸಾದ ನೀವು ಕ್ವಿಕ್ಕಾಗಿ ಯಾವುದಾದ್ರೂ ಪ್ರಸಾದ ರೆಸಿಪೀಸನ್ನು ಮಾಡಬೇಕು ಅಂದರೆ ಈ ರೆಸಿಪಿನ ಫಾಲೋ ಮಾಡಬಹುದು. ವೀಕ್ಷಕರೇ, ನೀವು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿದ್ರಿ, ಯಾವ ಪ್ರಸಾದಗಳನ್ನು ಮಾಡಿದ್ರಿ ದೇವಿಗೆ ಅನ್ನೋದನ್ನು ಕಮೆಂಟ್ ಮೂಲಕ ನನ್ನ ಜೊತೆ ಹಂಚ್ಕೊಳ್ಳಿ. ನನಗೂ ಖುಷಿಯಾಗುತ್ತೆ. ವೀಕ್ಷಕರೇ, ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ಲಾಗ್ ಅಕ್ಕನ ಮನೆಯಲ್ಲಿ. ಈ ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ದರೆ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.